Hi guys, this is Vinay from Vijay Sutra Interiors. ರೀಸೆಂಟಾಗಿ ಒಂದು 2 BHK ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಅದು ಇಂಟೀರಿಯರ್ಸ್ದು ವಾಕ್ ಥ್ರೂ ಮಾಡ್ತೀನಿ, ನೋಡೋಣ ಬನ್ನಿ. ಫಸ್ಟು ಇದು ನೇಮ್ ಬೋರ್ಡು, ಬ್ಯಾಕ್ ಸೈಡ್ ಕೋಲೈಟ್ ಕೊಟ್ಟಿದ್ದೀವಿ. ಮನೆ ಅಂತ ಬಂದಾಗ ಪೂಜಾ ಯೂನಿಟ್ ತುಂಬ ಮುಖ್ಯ ಆಗುತ್ತೆ ಮನೆಗೆ. ಇಲ್ಲಿ ನೋಡ್ಬೋದು ಮನೆಯದು ಪೂಜಾ ಯೂನಿಟ್ ಹೆಂಗೆ ಮಾಡಿದ್ದೀವಿ ಅಂತ. ಮೇಲೆ ಕಸ್ಟಮೈಸ್ ಕರ್ವ್ ಡಿಸೈನ್ ಮಾಡಿದ್ದೀವಿ, ಒಳಗಡೆ ಗ್ಲಾಸ್ ಹೋಮ್ ಡಿಸೈನ್ ವಿತ್ ಕೋಲೈಟ್ ಕೊಟ್ಟಿದ್ದೀವಿ. ಇಲ್ಲೊಂದು ಸ್ಟೋರೇಜ್ ಯೂನಿಟ್, ಇಲ್ಲೊಂದು ಪುಲೋ ಟ್ರೇ, ಪ್ಲಸ್ ಇಲ್ಲೊಂದು ಸ್ಲೈಡಿಂಗ್ ಚೇರ್ ಕೊಟ್ಟಿದ್ದೀವಿ. ಇದರಲ್ಲಿ ಅಡಿಷನಲ್ ಟು ಸ್ಟೋರೇಜ್ ಯೂನಿಟ್. ಸೊ ಏನಾದ್ರು ಎಕ್ಸ್ಟ್ರಾ ಐಟಮ್ಸ್ ಇದೆ ಹೋಮ್ ಇದೆ. ಸೊ ಗೈಸ್ ಇದು ನೋಡ್ಬೋದು, ಇದು ಒಂದು ಟಿ ವಿ ಯೂನಿಟ್ ಡಿಸೈನ್ ಮಾಡಿದ್ದೀವಿ. ಟಿ ವಿ ಯೂನಿಟ್ ಅಂತ ಸಿಂಪಲ್ ಆ್ಯಂಡ್ ಕ್ಲಾಸಿಯಾಗಿ ಮಾಡಿದ್ದೀವಿ. ಕಾರ್ನರ್ ಫುಲ್ ಕರ್ವ್ ಕೊಟ್ಟು ಎಡ್ಜಸ್ ಎಲ್ಲ ಕಡೆ ಪ್ರೊಫೈಲ್ ಇಟ್ಬಿಟ್ಟಿದ್ದೀವಿ. ಬ್ಯಾಕ್ ಸೈಡ್ ವಾಲ್ ಪ್ಯಾನಲಿಂಗ್ ಮಾಡಿದ್ದೀವಿ, ಪ್ಲಸ್ ವೈರಿಂಗ್ ಎಲ್ಲ ಟಿ ವಿ ಹಿಂದೆಯಿಂದ ಇದ್ರೊಳಗಡೆ ತೊಗೊಂಡಿದ್ದೀವಿ. ಸೊ 2 ಗ್ಲಾಸ್ ಡ್ರಾಯರ್ಸ್ ಆ್ಯಂಡ್ ಪ್ಲಸ್ 2 ನಾರ್ಮಲ್ ಡ್ರಾಯರ್ಸ್ ಫಾರ್ ಅಡಿಷನಲ್ ಸ್ಟೋರೇಜ್. ಹಾಗೆ ಇದ್ರ ಮೇಲೆ ಒಂದು ಸಿಂಪಲ್ ಆಗಿ ಒಂದು ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಲಿವಿಂಗ್ ಏರಿಯಾಲಿ ಒಂದು ವಾಲ್ ಹೈಲೈಟ್ ಮಾಡಿದ್ದೀವಿ. ಸೊ ಇದು ನೋಡ್ಬೋದು, ಸಿಂಪಲ್ ಆಗಿ ವಾಲ್ ಡ್ರಿಮ್ಸ್ ಕೊಟ್ಟಿದ್ದೀವಿ. ಒಳಗಡೆ ಒಂದು ನಾರ್ಮಲ್ ವಾಲ್ ಪೇಪರ್, ಆಮೇಲೆ ಇನ್ನೊಂದು ಡೈಮಂಡ್ ಮಿರರ್ ಸ್ಟಿಕರ್ಸ್ ಬರಬೇಕು. ಅದು ಬಂದಾಗ ಇನ್ನೂ ಸ್ವಲ್ಪ ಅದಕ್ಕೆ ಎನ್ಹಾನ್ಸ್ ಆಗುತ್ತೆ. ಸೊ ಲಿವಿಂಗ್ ಏರಿಯಾಲಿ ಬೇಸಿಕಲಿ ಇದೊಂದು ವಾಲ್ ಹೈಲೈಟ್ ಮಾಡಿದ್ದೀವಿ. ಸೊ ಗೈಸ್ ಇದೊಂದು ವ್ಯಾನಿಟಿ ಯೂನಿಟ್ ಇದು. ಇದಕ್ಕೆ ನೋಡ್ಬೋದು ಏನು ಮಾಡಿದ್ದೀವಿ ಅಂದರೆ ಬ್ಯಾಕ್ ಗ್ರೌಂಡ್ ಸಿಂಬಲ್ ವಾಲ್ ಪೇಪರ್ ಕೊಟ್ಟಿದ್ದೀವಿ, ಒಂದು ಕಸ್ಟಮೈಸ್ ರೌಂಡ್ ಮಿರರ್ ವಿತ್ ಸೆನ್ಸರ್ ಲೈಟ್. ಸೊ ಗೈಸ್ ವ್ಯಾನಿಟಿ ಕರ್ವ್ ಶೇಪ್ ಕೊಟ್ಟಿದ್ದೀವಿ, ಕಸ್ಟಮೈಸ್ ಮಾಡಿದ್ದೀವಿ. ಸೊ ಸ್ಪೇಸ್ ಕಮ್ಮಿ ಇರೋದ್ರಿಂದ ಓಡಾಡೋಕ್ಕೆ ಇಂಪ್ಯಾಕ್ಟ್ ಆಗ್ಬಿಟ್ಟಿದೆ, ಒಂದೇ ಕಾರಣಕ್ಕೆ ಇದನ್ನು ಕವರ್ ಮಾಡಿದ್ದೀವಿ. ಸೊ ಗೈಸ್ ಇದು ಬಂದುಬಿಟ್ಟು ಮನೆಯದು ಡೈನಿಂಗ್ ಏರಿಯಾ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ನೋಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಿ. ಇದು ಕ್ರಾಕರಿ ಯೂನಿಟ್ ಎಲ್ಲದಕ್ಕೂ ಬ್ಲ್ಯಾಕ್ ಪ್ರೊಫೈಲ್ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ. ಒಳಗಡೆ ಕೂಡ ಎಲ್ಲದಕ್ಕೂ ಗ್ಲಾಸ್ ಅಡ್ಜಸ್ಟ್ ಕೊಟ್ಟಿದ್ದೀವಿ, ಇಂಟರ್ನಲ್ ಸ್ಪಾಟ್ ಲೈಟ್ಸ್ ಆ್ಯಂಡ್ ಪ್ರೊಫೈಲ್ ಲೈಟ್ಸ್. ಸೊ ಈ ಸ್ಪೇಸ್ ಇದೆ ಅಲ್ವಾ, ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ. ಇದನ್ನು ಹೆಂಗೆ ಡಿಸೈನ್ ಮಾಡಿದ್ದೀವಿ ಅಂದರೆ ಬೇಸಿಕಲಿ ಇದ್ರ ಪರ್ಪಸ್ ಬಂದ್ಬಿಟ್ಟು ಸ್ಪೇಸ್ ಯುಟಿಲೈಸ್ ಮಾಡುತ್ತೆ. ಸೊ ಇದು ಬೇಕಾದಾಗ ಯೂಸ್ ಮಾಡ್ಕೊಬೋದು, ಬೇಡ ಅಂದಾಗ ವಾಪಸ್ ಯು ಕ್ಯಾನ್ ಪುಷ್ ಇಟ್ ಬ್ಯಾಕ್. ಸೊ ಮನೆ ಅಂತ ಬಂದಾಗ ಮನೆಯಲ್ಲಿ ಕಿಚನ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಬಿಕಾಸ್ ತುಂಬ ಎಲ್ಲ ಮನೇಲಿ ಲೇಡೀಸ್ ತುಂಬ ಟೈಮ್ ಸ್ಪೆಂಡ್ ಮಾಡೋದು ಕಿಚನಲ್ಲೇ. ಸೊ ಕಿಚನ್ ಹೆಂಗೆ ಡಿಸೈನ್ ಮಾಡಿದ್ದೀವಿ ನೋಡೋಣ ಬನ್ನಿ. ದಿಸ್ ಇಸ್ ಲಾಫ್ಟ್ ಏರಿಯಾ, ಇದು ವಾಲ್ ಏರಿಯಾ. ಇಲ್ಲಿ ವಾಟರ್ ಪ್ಯೂರಿಫೈಯರ್ಗೆ ಯೂನಿಟ್ ಕೊಟ್ಟಿದ್ದೇವೆ. ಇದು ಅಡಿಷ್ನಲ್ ವಿಸಿಬಲ್ ಸ್ಟೋರೇಜ್ ಯೂನಿಟ್ ವಿತ್ ಇಂಟರ್ನಲ್ ಲೈಟ್ಸ್. ದಿಸ್ ಇಸ್ ಎಲ್ ಕಾರ್ನರ್ ಬಾಕ್ಸ್ ಟು ಕೀಪ್ ಸಮ್ ಮಸಾಲಾ ಐಟಮ್ಸ್, ಅದು ಇದು. ತಿರ್ಗಾ ನೀವು ಇಲ್ಲಿ ಬಂದಾಗ ಇದೆಲ್ಲ ಫುಲ್ ಟ್ಯಾಂಡಮ್ ಬಾಕ್ಸಸ್ ಇದೆ, ಎಲ್ಲ ಎಪ್ಕೋ ಯೂಸ್ ಮಾಡಿದ್ದೀವಿ. ವಿತ್ ಕಟ್ಲರಿ ಇದೆ, ಎಲ್ ಕಾರ್ನರ್ ಯೂನಿಟ್ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇಲ್ಲೂ ಕಿಚನಲ್ಲಿ ಇದೊಂದು ರೋಲಿಂಗ್ ಶಟರ್ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಓವನ್ ಸ್ಪೇಸ್ ಕೊಟ್ಟಿದ್ದೀವಿ, ಇಲ್ಲೊಂದು ಪಾಯಿಂಟ್ ಮಾಡಿದ್ದೀವಿ ಓವನ್ಗೋಸ್ಕರ. ಬಟ್ ಇಲ್ಲೊಂದು ಪುಲ್ಔಟ್ ಟ್ರೈ ಕೊಟ್ಟಿದ್ದೀವಿ. ಸೊ ಮಿಕ್ಸಿ ಆ ಥರ ಐಟಮ್ ಇದ್ದಾಗ ಇಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಸೊ ಗೈಸ್ ಇದು ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮಲ್ಲಿ ಇಂಚ್ ವಾರ್ಡ್ರೋಬ್ ಮಾಡಿದ್ದೀವಿ ಮತ್ತು ಡ್ರೆಸ್ಸರ್ ಮಾಡಿದ್ದೀವಿ. ಡ್ರೆಸ್ಸರ್ ವಿತ್ ಸ್ಟಡಿ ಟೇಬಲ್ ಒಂದು ಮಾಡಿದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನೋಡ್ಬೋದು ನೀವು, ಲಾಂಗ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ, ಸ್ಟೋರೇಜ್ ಯೂನಿಟ್, ಮತ್ತು ಇಲ್ಲಿ ಒಂದು ಅಲ್ಯೂಮಿನಿಯಂ ಗ್ಲಾಸ್ ಪ್ರೊಫೈಲ್ ಕೊಟ್ಟಿದ್ದೀವಿ. ಒಳಗಡೆ ಎಲ್ಲದಕ್ಕೂ ಪ್ರೊಫೈಲ್ ಲೈಟ್ಸ್ ಹಾಕಿದ್ದೀವಿ. ಸೊ ಈ ವಾರ್ಡ್ರೋಬ್ ನೋಡ್ಬೋದು, ಇದು ನಾರ್ಮಲ್ ವಾರ್ಡ್ರೋಬ್ ಇದೆ, ಮೇಲೆ ಹ್ಯಾಂಗರ್ ಯೂನಿಟ್ ಇದೆ. ಸೊ ಗೈಸ್ ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೊಂದು ಕಸ್ಟಮೈಸ್ ಡಿ ಶೇಪ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದೀವಿ. ಹಾಗೆ ಅದರ ಪಕ್ಕದಲ್ಲಿ ಸ್ಪೇಸ್ ಕಮ್ಮಿ ಇರೋ ಕಾರಣದಿಂದ ಒಂದು ಚಿಕ್ಕದು ಸ್ಟಡಿ ಏರಿಯಾ ಮಾಡಿದ್ದೀವಿ. ಓಕೆನಾ, ಇಲ್ಲಿ ವಾಲ್ ಯೂನಿಟ್ ಇದೆ, ಎಲ್ಲ ಕಡೆ ಪ್ರೊಫೈಲ್ ಕೊಟ್ಟಿದ್ದೀವಿ. ಸೊ ಇದು ಬಂದ್ಬಿಟ್ಟು ಬೈಫೋಲ್ಡಬಲ್ ಸ್ಟಡಿ ಟೇಬಲ್. ಸೊ ಬೇಕಾದಾಗ ಓಪನ್ ಮಾಡಿ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಓಕೆ. ಇದು ಬಂದ್ಬಿಟ್ಟು ಪೇರೆಂಟ್ಸ್ ಬೆಡ್ರೂಮಲ್ಲಿ ಸಿಂಪಲ್ಲಾಗಿ ಈ ಕಡೆ ಒಂದು ಓಪನ್ ಇಂಚು ವಾರ್ಡ್ರೋಬ್ ಕೊಟ್ಟಿದ್ದೀವಿ, ಆ ಕಡೆ ಒಂದು ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಕೆಳಗಡೆ ಸ್ವಲ್ಪ ಸ್ಟೋರೇಜ್ ವಿತ್ ಬೇ ವಿಂಡೋ ಆ್ಯಂಡ್ ಪ್ರೊಫೈಲ್ ಲೈಟ್ಸ್.